कन्नडिगांचा अपमान केलेल्या बहुभाषिक प्रसिद्ध अभिनेते कमल हसन यांनी त्वरित कन्नडिगांची माफी मागावी अशी मागणी करत बुधवारी कर्वे कार्यकर्त्यांनी आयनॉक्स चित्रपटगृहासमोर जोरदार निदर्शने करत आपला संताप व्यक्त केला। कमल हसन यांनी तात्काळ माफी मागावी असा आग्रह करत कर्वे कार्यकर्त्यांनी त्यांच्या फोटोला चपलांनी मारून धिक्कार घोषणा देत तीव्र निषेध व्यक्त केला। तमिळ भाषेतून कन्नड भाषा निर्माण झाली असं विधान केलेल्या कमल हसन यांचं वक्तव्य आम्हाला मान्य नाही। कन्नड भाषेला स्वतःचा इतिहास आहे। कन्नड भाषेचा अवमान करणाऱ्या कमल हसन यांचे चित्रपट कर्नाटकात प्रदर्शित होऊ देणार नाही असा इशारा कर्वे जिल्हाध्यक्ष दीपक गुडगनट्टी यांनी दिलाय। ಭಾರತದ ಪ್ರಸಿದ್ಧ ಕಲಾವಿದರಾಗಿರುವಂತ ಕಮಲ್ ಹಾಸನ್ ಅವರು ಇವತ್ತು ಕನ್ನಡವನ್ನ ಅವಮಾನಿಸುವಂತ ಕೆಂಗನಿಗೆ ಗುರಿ ಆಗ್ತಾ ಇದ್ದಾರೆ ಅಂತ ಹೇಳಬೇಕಾಗುತ್ತೆ। ಯಾಕಂದ್ರೆ ಅವರಿಗೆ ಏನೋ ಇತಿಹಾಸ ಗೊತ್ತಿಲ್ಲ। ಸುಮಾರು 3-4 ವರ್ಷಗಳ ಇತಿಹಾಸ ಇರುವಂತ ಕನ್ನಡದ ಭಾಷೆಗೆ ತಮಿಳಿನಿಂದ ಹುಟ್ಟಿರುವಂತ ಕನ್ನಡ ಭಾಷೆ ಅಂತಂದ್ರೆ ಏನು ಉದ್ದಟತನದ ಹೇಳಿಕೆಯನ್ನು ಕೊಟ್ಟಿದ್ದಾರೆ। ಅದನ್ನ ವಿರೋಧಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಬೆಳಗಾವಿ ಜಿಲ್ಲಾ ಘಟಕದ ವತಿಯಿಂದ ಇವತ್ತು ಕಮಲ್ ಹಾಸನ್ ಅವರ ವಿರುದ್ಧ ಪ್ರತಿಭಟನೆ ಮಾಡೋದ್ರ ಮುಖಾಂತರ ಅವರ ಭಾವಚಿತ್ರಕ್ಕೆ ಬೆಂಕಿ ಹಚ್ಚುವಂತ ಕೆಲಸ ಮಾಡ್ತಾ ಇದ್ದೀವಿ। ತಕ್ಷಣವೇ ಅವರು ಈ ಇಡೀ ಕನ್ನಡಿಗರ ಕ್ಷಮೆಯಾಚನೆಯನ್ನು ಮಾಡಬೇಕು। ಏನು ಈ ಒಂದು ಪದವನ್ನು ಬಳಸಿದ್ದಾರೆ ಆ ಮಾತನ್ನು ಅವರು ಹಿಂತೆಗೊಳ್ಳಬೇಕು। ಇಲ್ಲ ಅಂತಂದರೆ ಮುಂದಿನ ದಿನಮಾನಗಳಲ್ಲಿ ಕರ್ನಾಟಕದೊಳಗಡೆ ಯಾವುದೇ ಕಮಲ್ ಹಾಸನ ಚಲನಚಿತ್ರ ನಾವು ಬಿಡಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ। ಎಲ್ಲಿವರೆಗೂ ಅವರು ಕ್ಷಮೆಯನ್ನು ಯಾಚಿಸೋದಿಲ್ಲೋ, ಎಲ್ಲಿವರೆಗೂ ಅವರ ಮಾತನ್ನು ಹಿಂತಕ್ಕೋದಿಲ್ಲೋ ಅಲ್ಲಿವರೆಗೂ ನಮ್ಮ ಹೋರಾಟ ನಿರಂತರವಾಗಿರ್ತದೆ। ಹಾಗಾಗಿ ಇನ್ನು ತಕ್ಷಣವೇ ಕಮಲ್ ಹಾಸನ್ ಅವರು ಇದನ್ನು ಎಚ್ಚೆತ್ತುಕೊಂಡು ಮಾಡಿರುವಂಥ ತಪ್ಪೊಪ್ಪಿಗೆಯನ್ನು ಕೇಳಬೇಕು ಅಂತೇಳಿ ಒತ್ತಾಯನ ಮಾಡ್ತಾ ಇದ್ದೀವಿ। ಯಾಕೆ ಸರಿ ಪದೇ ಪದೇ ಈ ಚಿತ್ರರಂಗದ ಜನರು ಕನ್ನಡಿಗರನ್ನ ಆಕರ್ಷಕ ಅಲ್ಲ, ನಮ್ಮ ದುರಂತ। ಯಾಕಂದರೆ ನಾವೆಲ್ಲ ಅವ್ರನ್ನ ಸ್ವಾಗತಿಸ್ತೀವಿ। ಅವರೆಲ್ಲ ಚಲನಚಿತ್ರಗಳನ್ನು ಕರ್ನಾಟಕದೊಳಗೆ ಬೀಳ್ಕೊಟ್ಟು ನಾವೆಲ್ಲ ಕೂಡ ನೋಡ್ತೀವಿ। ಆ ಒಂದು ಕಾರಣಕ್ಕಾಗಿ ಅವರು ಪದೇ ಪದೇ ನಮ್ಮ ಮೇಲೆ ಸವಾರಿಯನ್ನು ಮಾಡ್ತಾ ಇದ್ದಾರೆ। ಪದೇ ಪದೇ ಕನ್ನಡಿಗರ ಬಗ್ಗೆ ಏನಾದರೂ ಮಾತಾಡಿದ್ರೆ ಎಲ್ಲೋ ತಮಿಳುನಾಡದಲ್ಲೋ ಅವರು ಆ ಭಾಗಗಳಲ್ಲಿ ನಾವೊಂದು ದೊಡ್ಡ ಪ್ರಚಾರಕರಾಗ್ತೀವಿ, ದೊಡ್ಡ ಸ್ಟಾರ್ಗಳಾಗ್ತೀವಿ ಅಂತ ಹೇಳಿ ತಿಳ್ಕೊಂಡಿದ್ದಾರೆ। ಹಾಗಾಗಿ ಇನ್ನು ಮುಂದೆ ಇಷ್ಟು ದಿವಸ ಏನೋ ಆಗಿದ್ದಾಯಿತು, ಇನ್ನು ಮುಂದೆ ಇಂಥದಕ್ಕೆ ಯಾವುದಕ್ಕೂ ಅವಕಾಶ ಕೊಡೋದಿಲ್ಲ। ಅದಕ್ಕೆ ಕಮಲ್ ಹಾಸನ್ ಅವರು ಆ ತಮಿಳುನಾಡು ಚಲನಚಿತ್ರ ಎಲ್ಲರೂ ಕೂಡ ಎಚ್ಚೆತ್ತುಕೊಂಡು ಅದು ಮಾಡಿರುವಂಥ ತಪ್ಪಿಗೆ ತಕ್ಷಣವೇ ಅದನ್ನು ಹಿಂಪಡಿಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತಾ ಇದ್ವಿ। ಕ್ಷಮೆ ಕೇಳಿದ್ರೆ ರಿಲೀಸ್ ಮಾಡಕ್ಕೆ ಬಿಡಂಗಿಲ್ಲ ರಾಜ್ಯಾದ್ಯಂತ ಯಾವುದೇ ಕಾರಣಕ್ಕೂ ಅವರ ಚಲನಚಿತ್ರಗಳನ್ನು ನಾವು ಬಿಡುಗಡೆ ಮಾಡೋಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಅಂತೂ ಕೊಡೋದಿಲ್ಲ। विनोद कोलकार, KMM मराठी, बेळगाव।